ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರುದಿ ಆ್ಯಂಡ್ ಸೃಜಾ ಟಾಕೀಸ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಡಿಲೇ ಆಯಿತು. ಬೇರೆ ಬೇರೆ ವೀಡಿಯೋಸ್ ಯಾವುದು ಹಾಕೋಕ್ಕಾಗಿರಲಿಲ್ಲ. ಬಟ್ ನೋಡ್ಬೋದು ಇವತ್ತಿನ ಸ್ಪೆಷಲ್ ಏನಂತ. ಇವತ್ತು ನಾವು ನಮ್ಮ ಸೃಜನಿಗೆ ಫ್ರೀ ಬರ್ತ್ಡೇ ಫೋಟೋಶೂಟ್ ಮಾಡಿದ್ವಿ. ಅದು ಕೂಡ ಮನೆಯಲ್ಲೇ ಸಿಂಪಲ್ಲಾಗಿ, ಅದು ಕೂಡ ಕೇಕ್ ಸ್ಮ್ಯಾಶ್. ತುಂಬಾ ಫನ್ ಫೀಲ್ಡ್ ಇವೆಂಟ್ ಆಗಿತ್ತು. ಸೊ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಇವೆಂಟ್ ಆಗುತ್ತೆ ಅಂತ. ಇದಕ್ಕೆ ನಾವು ಬ್ಯಾಕ್ಗ್ರೌಂಡಲ್ಲಿ ಸಿಂಪಲ್ಲಾಗಿ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ರೆಡಿ ಮಾಡಿದ್ವಿ. ಈವನ್ ಕೇಕ್ ಕೂಡ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿತ್ತು. ಏನು ಗೊತ್ತುಂಟ, ನಾನಿದು ಹೃದಿಗೆ ಈ ಫಸ್ಟ್ ಬರ್ಡೇದು ಕೇಕ್ ಸ್ಮ್ಯಾಶ್ ಫೋಟೋಶೂಟ್ ಏನೂ ಮಾಡಿರಲಿಲ್ಲ. ಬಟ್ ಅವನಿಗೆ ಕೇಳಿದಾಗ ಹಿ ವಾಸ್ ವೆರಿ ವೆರಿ ಇಂಟ್ರೆಸ್ಟೆಡ್. ಬಾ ಅಮ್ಮ ಸೃಜನಿಗೆ ಮಾಡುವ ಫಸ್ಟ್ ಕೇಕ್ ಸ್ಮ್ಯಾಶು ಅಂತ ಅವನದ್ದೇ ಫಸ್ಟ್ ಅಷ್ಟು ಅರ್ಜೆನ್ಸಿ, ಅಷ್ಟು ಅವನು ಎಕ್ಸೈಟೆಡ್ ಆಗಿದ್ದ. ಸೊ ಅದಕ್ಕೆ ನಾನು ಈ ಒಂದು ಕೇಕ್ ಸ್ಮ್ಯಾಶ್ ಫಾರ್ ಸೃಜಾ ಆದ್ರೂ ಇಬ್ಬರಿಗೂ ಕೂಡ ಇಬ್ಬರೂ ಕೂಡ ಎಂಜಾಯ್ ಮಾಡಬೇಕು ಆ ಥರ ಯೋಚನೆ ಮಾಡಿ ಸಿಂಪಲ್ಲಾಗಿ ಈ ಥರ ಪ್ಲ್ಯಾನ್ ಮಾಡಿದ್ವಿ. ಇಬ್ಬರಿಗೂ ಕೂಡ ಸೇಮ್ ಕಾಸ್ಟ್ಯೂಮ್, ಸೇಮ್ ಡ್ರೆಸ್ ಹಾಕಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇಬ್ಬರು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೀವು ಕೂಡ ನೋಡ್ಬೋದು, ಹಿ ವಾಸ್ ಎಂಜಾಯಿಂಗ್ ಹಿಸ್ ಕೇಕ್. ಬಂದು ಒಂದು ಸತಿಗ ಅಣ್ಣ ಬಂದು ಕೇಕ್ ತಿನ್ನಿಸಿದ ಮೇಲೆ ಅಲ್ಲಿವರೆಗೂ ಅವನಿಗೆ ಗೊತ್ತಲ್ವಾ, ಮಕ್ಕಳಿಗೆ ಸ್ವಲ್ಪ ಕೈಗೆ ಅಂಟಂಟಾದರೆ, ಒದ್ದೆ ಆದರೆ, ಅದರಲ್ಲೂ ಸೃಜನಿಗಂತೂ ಈ ಥರ ಒದ್ದೆ ಆಗೋದು, ಕೈಗೆ ಅಂಟಂಟಾಗೋದು ತುಂಬಾ ಒಂದು ಚೂರು ಕೂಡ ಇಷ್ಟ ಆಗಲ್ಲ. ಸೊ ಫಸ್ಟಿಗೆ ಅವನು ಮುಟ್ಟಕ್ಕೆ ಹೋಗಿರಲಿಲ್ಲ ಆ್ಯಕ್ಚುಲಿ. ಸೊ ಅಣ್ಣ ಬಂದು ತಿನ್ನಿಸಿದ ಮೇಲೆ ಅವನನ್ನು ನೋಡಿ ಇವನು ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ನಾನು ಅವನಿಗೆ ತಿನ್ನಿಸ್ಲಿಕ್ಕೆ ಹೋದರೆ ಅವನಿಗೆ ಬೇಡ ಅಂತೆ. ಸೊ ಈಸ್ ಫೀಲಿಂಗ್ ಮೀ, ನನಗೆ ತಿನ್ನಿಸ್ತಾ ಇದ್ದೇನೆ ಅವನ ಕೈಯಿಂದ ತಕ್ಕೊಂಡು, ನೀನು ತಿನ್ನು ಅಂತ. ಸೊ ಐ ವಾಸ್ ವೆರಿ ಎಂಜಾಯಿಂಗ್ ಮೂಮೆಂಟ್. ಐ ವಾಸ್ ಸೋ ಹ್ಯಾಪಿ. ಚಿಕ್ಕ ವಯಸ್ಸಲ್ಲಿ ಆ ಒಂದು ಫೀಲಿಂಗ್ ಬರ್ತದಲ್ಲ, ತಿನ್ನಿಸ್ಬೇಕು ಅಂತ. ವಾಸ್ ವೆರಿ ಇನ್ನೋಸೆಂಟ್. ಅದಕ್ಕೆ ಅಲ್ವಾ ಮಕ್ಕಳು ಎಷ್ಟು ಇನ್ನೋಸೆಂಟ್ ಅಂತ ಹೇಳೋದು. ಆಲ್ ವೇರ್ ಟೇಕಿಂಗ್ ಅಡ್ವಾಂಟೇಜ್. ಸೊ ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ತಿನ್ನಿಸ್ತಿದ್ದಾನೆ ಅಂತ ಎಲ್ಲರೂ ಬಂದು ಬಾಯಿ ಕರಿತಾ ಇದ್ದಾರೆ, ಅಜ್ಜ ಅಜ್ಜಿ. ಇಲ್ಲಿ ಕೇಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಜಾಸ್ತಿ ಸ್ವೀಟ್ ಏನೂ ಇರಲಿಲ್ಲ. ಲೈಕ್ ಮಕ್ಕಳಿಗೆ ಈಗ ಬೈ ಮಿಸ್ಟೇಕಾಗಿ ಬಾಯಿಗೆ ಹೋದ್ರೂ ಕೂಡ ಸೊ ಜಾಸ್ತಿ ಏನು ಒಂದಕ್ಕೆ ತಿನ್ನಿಸ್ಲಿಕ್ಕೆ ಹೋಗಲಿಲ್ಲ. ಬಟ್ ಸ್ಟಿಲ್ ಬೈ ಮಿಸ್ಟೇಕಾಗಿ ಅವನು ಸ್ವಲ್ಪ ಕೂಡ ತಿಂದರೂ ಕೂಡ ಅಷ್ಟು ಶುಗರಿಯಾಗಿ ಇರಲಿಲ್ಲ. ಅದು ತುಂಬ ಲೈಟ್ ಸ್ವೀಟ್ ಇದ್ದಿದ್ದು. ಸೊ ಮಕ್ಕಳಿಗೆ ಹೇಗೆ ಜಸ್ಟ್ ತಿಂದರೂ ಕೂಡ ಹೆಚ್ಚಾಗಬಾರ್ದು ಆ ರೀತಿಯಲ್ಲಿತ್ತು ಕೇಕ್ ಕೂಡ. ಸೊ ತುಂಬ ಚೆನ್ನಾಗಿತ್ತು ಕೇಕ್ ಸ್ಮ್ಯಾಶಿಂದ ಸುಸ್ತಾಗ್ಬಿಟ್ಟಿದ್ದೀನಿ. ಇನ್ನೇನು ಹೇಳಬೇಕು, ಅಯ್ಯೋ ಯಾರಾದರೂ ಹೆಲ್ಪ್ ಮಾಡಿಯಪ್ಪ, ಕೇಕು ಸಾಕು
ಈ ಫೋಟೋಗೆ ಸ್ಮೈಲ್ ಕೊಟ್ಟದ್ದು ಸಾಕಪ್ಪ ಸಾಕು ಅಂತ ಸುಸ್ತಾಗೋಗಿದ್ದಾನೆ, ಇನ್ನೇನು ಎದ್ದೇಳಬೇಕು ಅಂದ್ಕೊಂಡಿದ್ದಾನೆ. ಸೊ ಫೈನಲಿ ಕೇಕ್ ಸ್ಮ್ಯಾಶ್ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲಿ. ಸೊ ನೋಡ್ಬೋದು ಕೆಳಗಡೆ ಎಲ್ಲ ಕೇಕನ್ನು ಚೆಲ್ಕೊಂಡಿದ್ದಾನೆ, ಆಲ್ರೆಡಿ ಜಾರ್ತಾ ಉಂಟು. ಬಟ್ ಹಿ ವಾಸ್ ಸೋ ಹ್ಯಾಪಿ ಟು ಕಮ್ ಔಟ್ ಆಫ್ಟರ್ ಕೇಕ್ ಸ್ಮ್ಯಾಶ್. ಇಲ್ಲಿ ಕ್ಯಾಮ್ರಾ ಮುಂದೆ ಅವನ ಸ್ಮೈಲು ಅನ್ನೋದು ಒಂದೊಂದು ಪೋಸ್ಗೋಸ್ಕರ ಕ್ಯಾಮರಾ ಬ್ಯಾಕ್ಗ್ರೌಂಡಲ್ಲಿ ಹಿಂದಗಡೆ ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ ಒಂದು ಪೋಸ್ಗೋಸ್ಕರ ಡ್ಯಾನ್ಸ್ ಮಾಡೋಕ್ಕೆ. ಸೃಜಾ ಇಲ್ಲಿ ನೋಡು, ಸೃಜಾ ಅಲ್ಲಿ ನೋಡು, ಸೃಜಾ ಡಾಗ್ ನೋಡು, ಸೃಜಾ ಮಾಮ ಬೆಕ್ಕು ಅದು ಇದು ಅಂತ ಏನೋ ಒಂದು ಹೇಳಿ ಅವನಿಗೊಂದು ಅಟ್ರಾಕ್ಷನ್ನು ಈ ಥರ ಈ ಕಡೆ ಕಾನ್ಸಂಟ್ರೇಷನ್ ಬರೋ ಹಾಗೆ ಸೋ ಮಚ್ ಆಫ್ ಹಾರ್ಡ್ ವರ್ಕ್. ಒಂದು ಫೋಟೋ ಕ್ಲಿಕ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ. ಒಂದು ಮಕ್ಕಳದ್ದು ಫೋಟೋ ಕ್ಲಿಕ್ ಮಾಡಲಿಕ್ಕೆ ಕೇಕ್ ಸ್ಮ್ಯಾಶ್ ಮಾಡಿಸ್ಬೇಕು ಆ ಮಕ್ಕಳಿಗೆ ಇಷ್ಟೊಂದೆಲ್ಲ ಬೇಕಾ ಅಂತ ತುಂಬ ಜನ ಅನ್ಕೊಬೋದು. ಬಟ್ ಇದು ನನ್ನ ಖುಷಿಗೋಸ್ಕರ ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ಸೃಜನಿಗೆ ಋದಿಗೆ ಮಾಡಿಸಿರಲಿಲ್ಲ. ಸೊ ಇಬ್ಬರಿಗೆ ಸೇರಿ ಕೇಕ್ ಸ್ಮ್ಯಾಶ್ ಮಾಡಿದ್ದಿದ್ದು. ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಅಂತ ಯೋಚನೆ ಮಾಡೋದಕ್ಕಿಂತ ನಮಗೇನು ಬೇಕು, ನಾವು ಹೇಗಿರಬೇಕು ಅನ್ನೋದೇ ವೆರಿ ಇಂಪಾರ್ಟೆಂಟ್ ನನ್ನ ಲೆಕ್ಕದಲ್ಲಿ. ಸೊ ಹಾಗಾಗಿ ನನಗೇನು ಇಷ್ಟ ಅನಿಸಿತ್ತೋ ಅದನ್ನು ಮಾಡಿದ್ದಿದ್ದು. ಸೊ ಮಕ್ಕಳಿಗೆ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಅನ್ನೋ ಒಂದು ರೀಸನ್ನಿಂದ ಅಷ್ಟೇ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ನಮ್ಮ ಮಗುವಿನ ಬರ್ತ್ಡೇ ವ್ಲಾಗ್ನೊಂದಿಗೆ. ಬಾಯ್ ಬಾಯ್.